ಎಲ್ಲರಿಗೂ ರಾಮಾಯಣ ಗೊತ್ತಿದೆ. ರಾಮಾಯಣದಲ್ಲಿ ರಾವಣನ ಹತ್ಯೆ ಆದಾಗ ರಾಮ ಹೇಳ್ತಾನೆ ಲಕ್ಷ್ಮಣನ ಹೋಗಿ ರಾವಣನ ಹತ್ರ ಮಾತಾಡು ಅಂತ. ಸೊ ಒನ್ಸ್ ಲಕ್ಷ್ಮಣ ಹೋಗ್ಬಿಟ್ಟು ರಾವಣನ ಹತ್ರ ಮಾತಾಡಬೇಕಾದ್ರೆ ಕೊನೆ ಮಾತುಗಳು ರಾವಣ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನನಗೆ ದೇವರು ತುಂಬ ಒಳ್ಳೆ ವರ ಕೊಟ್ಟಿದ್ದ. ಏನಂದರೆ ಒಂದೇ ದಿನಕ್ಕೆ ನಾನು ಸ್ವರ್ಗಕ್ಕೆ ಎಣೆ ಹಾಕ್ಬೋದು, ಅಷ್ಟು ಪವರ್ ಇತ್ತು ನನ್ನ ಹತ್ರ, ಅಷ್ಟು ನಾನು ಪುಣ್ಯ ಸಂಪಾದನೆ ಮಾಡಿದ್ದೆ. ನನ್ನ ಹತ್ರ ಪವರ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಡಿಲೇ ಮಾಡ್ಕೊಳ್ತಾ ಹೋದೆ. ಅದೇ ಒಂದು ದಿನ ಅಚಾನಕ್ಕಾಗಿ ನಾನು ಸೀತೆನ ನೋಡ್ತೀನಿ. ನೋಡಿದ ತಕ್ಷಣ ಸೀತೆ ಮೇಲೆ ನನಗೆ ಅಟ್ರಾಕ್ಷನ್ ಆಗುತ್ತೆ. ಸೀತೆನ ಕಿಡ್ನಾಪ್ ಮಾಡ್ತೀನಿ. ಅಂದರೆ ನನಗೆ ಸಿಕ್ಕಂಥ ಒಂದು ಒಳ್ಳೆ ಅವಕಾಶನ, ನನಗೆ ಸಿಕ್ಕಿದ್ದಂಥ ಒಳ್ಳೆ ಅವಕಾಶನ ನಾನು ಯೂಸ್ ಮಾಡೋದಕ್ಕೆ ಡಿಲೇ ಮಾಡ್ಕೊಳ್ತೀನಿ. ನನಗೆ ಬಂದಂಥ ಒಂದು ಕೆಟ್ಟ ಇನ್ಸಿಡೆಂಟ್ನ, ನನ್ನ ಮನಸ್ಸಲ್ಲಿ ಬಂದಂಥ ಒಂದು ಕೆಟ್ಟ ಆಲೋಚನೆನ ಇಮಿಡಿಯೇಟಾಗಿ ತಗೊಳ್ತೀನಿ. ಇದೇ ನನ್ನ ಅವನತಿಗೆ ಕಾರಣ ಅಂತ ಹೇಳ್ತಾರೆ. World's best strategist, king of deal closure, highest paid consultant, smart entrepreneur, international speaker, unique author. ಈಗ ಸರ್ ಇನ್ನೊಬ್ಬರ ಕಮೆಂಟ್, ನನಗೆ ಬಿಸ್ನೆಸ್ ಐಡಿಯಾ ಇದೆ, ಇನ್ವೆಸ್ಟ್ಮೆಂಟ್ ಕೂಡ ಇದೆ, ಬಟ್ ನಾನು ತುಂಬ ಯಂಗ್, ಅದಕ್ಕೆ ನಾನು ಡಿಲೇ ಮಾಡಲಾ ಅಥವಾ ಈಗಲೇ ಸ್ಟಾರ್ಟ್ ಮಾಡಲಾ ಅಂತ ಕನ್ಫ್ಯೂಷನ್. ಏನು ಮಾಡೋದು ಸರ್? ನೀವು ಕೇಳಿದ ಪ್ರಶ್ನೆಗೆ ಒಂದು ಎಕ್ಸಾಂಪಲ್ ಕೊಟ್ಟು ಉತ್ತರ ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ರಾಮಾಯಣ ಗೊತ್ತಿದೆ. ರಾಮಾಯಣದಲ್ಲಿ ರಾವಣನ ಹತ್ಯೆ ಆದಾಗ ರಾಮ ಹೇಳ್ತಾನೆ ಲಕ್ಷ್ಮಣನ ಹೋಗಿ ರಾಮನ ಹತ್ರ ಮಾತಾಡು ಅಂತ. ಸೊ ಒನ್ಸ್ ಲಕ್ಷ್ಮಣ ಹೋಗ್ಬಿಟ್ಟು ರಾವಣನ ಹತ್ರ ಮಾತಾಡಬೇಕಾದ್ರೆ ಕೊನೆ ಮಾತುಗಳು ರಾವಣ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನನಗೆ ದೇವರು ತುಂಬ ಒಳ್ಳೆ ವರ ಕೊಟ್ಟಿದ್ದ. ಏನಂದರೆ ಒಂದೇ ದಿನಕ್ಕೆ ನಾನು ಸ್ವರ್ಗಕ್ಕೆ ಎಣೆ ಹಾಕ್ಬೋದು, ಅಷ್ಟು ಪವರ್ ಇತ್ತು ನನ್ನ ಹತ್ರ, ಅಷ್ಟು ನಾನು ಪುಣ್ಯ ಸಂಪಾದನೆ ಮಾಡಿದ್ದೆ. ನನ್ನ ಹತ್ರ ಪವರ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಡಿಲೇ ಮಾಡ್ಕೊಳ್ತಾ ಹೋದೆ. ಅದೇ ಒಂದು ದಿನ ಅಚಾನಕ್ಕಾಗಿ ನಾನು ಸೀತೆನ ನೋಡ್ತೀನಿ. ನೋಡಿದ ತಕ್ಷಣ ಸೀತೆ ಮೇಲೆ ನನಗೆ ಅಟ್ರಾಕ್ಷನ್ ಆಗುತ್ತೆ. ಸೀತೆನ ಕಿಡ್ನಾಪ್ ಮಾಡ್ತೀನಿ. ಅಂದರೆ ನನಗೆ ಸಿಕ್ಕಂಥ ಒಂದು ಒಳ್ಳೆ ಅವಕಾಶನ, ನನಗೆ ಸಿಕ್ಕಿದ್ದಂಥ ಒಳ್ಳೆ ಅವಕಾಶನ ನಾನು ಯೂಸ್ ಮಾಡೋದಕ್ಕೆ ಡಿಲೇ ಮಾಡ್ಕೊಳ್ತೀನಿ. ನನಗೆ ಬಂದಂಥ ಒಂದು ಕೆಟ್ಟ ಇನ್ಸಿಡೆಂಟ್ನ, ನನ್ನ ಮನಸ್ಸಲ್ಲಿ ಬಂದಂಥ ಒಂದು ಕೆಟ್ಟ ಆಲೋಚನೆನ ಇಮಿಡಿಯೇಟಾಗಿ ತಗೊಳ್ತೀನಿ. ಇದೇ ನನ್ನ ಅವನತಿಗೆ ಕಾರಣ ಅಂತ ಹೇಳ್ತಾರೆ. ಇದು ಹೇಗೆ ನಮ್ಮ ಯಂಗ್ ಜನ್ರೇಷನ್ ರಿಲೇಟೆಡ್ ಆಗುತ್ತೆ ಅಂದರೆ, ಅವಕಾಶ ಇರುವಾಗ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು. ಅಂಥ ಟೈಮಲ್ಲಿ ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಅವ್ರ ಲೈಫಲ್ಲಿ, ಆ ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಮುಂದೆ ಆಗೋದೇ ಇಲ್ಲ. ಸೊ ದಯವಿಟ್ಟು ಇರುವಂಥ ಆಪರ್ಚುನಿಟಿನ 100% ಯುಟಿಲೈಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರು ನೀವು ಮಾತಾಡಿದ್ದೀರೋ ಅವ್ರಿಗೆ ನಾನು ಹೇಳುವಂಥದ್ದು ಇಷ್ಟೇನೆ, ನಿಮ್ಮ ಅವಕಾಶನ ದಯವಿಟ್ಟು ಬಿಟ್ಕೊಡೋಕೆ ಹೋಗಬೇಡಿ. ಈಗಿರುವಂಥ ಅವಕಾಶನ ಆಂಟ್ರಪ್ರೆನರ್ ಆಗಿ ನೀವು ಹೆಂಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರು ಅದೇ ಥರ ಇರ್ಬೋದು, ನೀವು ಎಲ್ಲ ಥರನೂ ಇರ್ಬೋದು, ಅದರಲ್ಲೇನು ಇದಿಲ್ಲ. ಇಟ್ಸ್ ವೆರಿ ಒಂದು 4-5 ವರ್ಷ ನೀವು ಸ್ಟ್ರಗಲ್ ಮಾಡಬೇಕಾಗತ್ತೆ. ಬಿಟ್ಟರೆ ಅದಾಗಿದ ತಕ್ಷಣ ಒಂದು ಪ್ರೊಸೆಸ್ ಸೆಟ್ ಆಗುತ್ತೆ. ಅದು ಸೆಟ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಹೋಗುತ್ತೆ ಬಿಸ್ನೆಸ್. ಯಂಗ್ ಜನ್ರೇಷನ್ ನಾನು ಹೇಳ್ತಾ ಇರುವಂಥದ್ದು. ಸೊ ಅಲ್ಲಿ ತನಕ ಸ್ವಲ್ಪ ನಿಮ್ಮ ಟೈಮ್ನ ಬಿಸ್ನೆಸ್ ಮಿಕ್ಸ್ ಟೈಮ್ ಕೊಡಿ, ಅದು ಬೇರೆ ಥರನೇ ತಗೊಂಡೋಗುತ್ತೆ. ಬಡವರು ಇನ್ ದ ಸೆನ್ಸ್ ಏನು ಗೊತ್ತಾ, ಫ್ಲೈಟಲ್ಲಿ ಹೋಗೋದಕ್ಕೆ ಅಫೋರ್ಡ್ ಮಾಡೋದಕ್ಕೆ ಕಷ್ಟಪಡುವಂಥ, ಫಾರ್ ಎಕ್ಸಾಂಪಲ್ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ಆಗ್ಬೋದು, ಒಬ್ಬ ಸಣ್ಣ ಬಿಸ್ನೆಸ್ ಮಾಡ್ತಿರುವಂಥವನಾಗ್ಬೋದು, ಅಥವಾ ಒಂದು ಆಫೀಸ್ ಕೆಲಸದ ಮೇಲೆ ಹೋಗ್ತಿರುವಂಥವನಾಗ್ಬೋದು, ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನ್ ಅಂತ ನಾನು ಹೇಳ್ತಿರುವಂಥದ್ದು. ಬಡವರು ಅಂತ ಹೇಳಿದ್ರೆ ತೀರಾ ಬಡವರು, ದುಡ್ಡಿಲ್ಲದೆ ಇರೋರು ಅಂತ ಅರ್ಥ ಅಲ್ಲ. ದಯವಿಟ್ಟು ಅದನ್ನು ತಪ್ಪರ್ಥ ಮಾಡ್ಕೊಂಡಿದ್ದೀರಿ ನೀವು. ನಾನು ಅದನ್ನು ಬಡತನ ಅಂತ ಹೇಳಿದ್ದೀನಿ ಹೊರತು, ನಾನು ಬಡವರು ಅಂತ ಅಂದರೆ ಅವರು ನಿರ್ಗತಿಕರು ಅನ್ನೋ ಲೆವೆಲಲ್ಲಿ ನಾನು ಮಾತಾಡಿಲ್ಲ.